ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ನಾನು 9ನೇ ತರಗತಿ ಸಮಾಜ ವಿಜ್ಞಾನದ ಮೊದಲನೇ ಭಾಗದ ಪಾಠಗಳನ್ನು ಮಾಡ್ತಾ ಇದ್ದೀನಿ. ಅದು ಕನ್ನಡ ಮಾಧ್ಯಮದಲ್ಲಿ. ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ 9ನೇ ತರಗತಿಯ ಪಾಠಗಳು, ಅದು ಮೊದಲನೇ ಭಾಗ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಯಾವ್ಯಾವಂದರೆ, ಇಲ್ಲಿ ಪ್ರತಿನಿತ್ಯ ಕ್ವಿಜ್ಗಳನ್ನು ನಡೆಸ್ತಾರೆ, ಪ್ರತಿ ವಿಡಿಯೋಗಳ PDF ಅಪ್ಲೋಡ್ ಮಾಡ್ತಾರೆ, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ಇಲ್ಲಿ ಅಪ್ಲೋಡ್ ಆಗ್ತವೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಇವೆಲ್ಲ ಉಪಯೋಗಗಳನ್ನು ನೀವು ಈ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಪಡ್ಕೋಬಹುದು. ಇನ್ನು ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ ಎಲ್ಲ DSERT ವಿಡಿಯೋಗಳು, ಸೋಷಿಯಲ್ ಸೈನ್ಸ್ನ ನಾನು ಮಾಡ್ತಿದ್ರೆ ಸೈನ್ಸ್ನ ಸಿಂಧು ಅವರು ಮಾಡ್ತಿದ್ದಾರೆ. ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಕನ್ನಡ ಮಾಧ್ಯಮದಲ್ಲಿ, ಹಾಗೆ GK ಟ್ರಿಕ್ಸ್ನ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ. ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಮ್ ತಂಡ ತಯಾರಿ ನಡೆಸಿದೆ. ಇಲ್ಲಿ ಇನ್ನೊಂದು ಆಪ್ಷನನ್ನು ತರ್ತಿದ್ದೀವಿ, ಅದು ಜಾಯಿನ್ ಆಪ್ಷನ್. ಈ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಯಾಕಂದರೆ ಈಗಾಗಲೇ ನಾವು ಹಲವಾರು ಸ್ಕೀಮ್ಗಳಲ್ಲಿ NCERT, ಸ್ಟೇಟ್ ಬುಕ್ಸ್, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ ಪ್ರಶ್ನೆಗಳನ್ನು ಕೇಳೋದು, ಹೀಗೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಟೆಕ್ನಾಲಜಿ ಅಳವಡಿಕೆಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಮಗೆ ಧನ ಸಹಾಯ ಬೇಕು. ಆದ್ದರಿಂದ ಇಲ್ಲಿ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡಬಹುದು. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನನ್ನು ನೀವು ಪ್ರೆಸ್ ಮಾಡೋದರ ಮೂಲಕ ಇಲ್ಲಿ 4 ಸ್ಕೀಮ್ಗಳಲ್ಲಿ ನೀವು ನಮಗೆ ಸಹಾಯ ಮಾಡಬಹುದು. ಶಿಶು 29, ಕಿಶೋರ್ 59, ತರುಣ್ 159, ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ನೀವು ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಬಹುದು. 8748814920 ಈ ನಂಬರ್ಗೆ ನೀವು ನಮಗೆ ಅಮೌಂಟನ್ನು ಕಳಿಸಿ ಸಹಾಯವನ್ನು ಮಾಡಬಹುದು. ಈ ಅಮೌಂಟನ್ನ ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗೆ ಉಪಯೋಗ ಮಾಡ್ಕೊತೀವಿ. ಹಾಗೆ ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಅಥವಾ ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಆದ್ದರಿಂದ ನಾವು ಸಹಾಯ ಮಾಡಿ ಅಂತ ನಿಮಗೆ ಕೇಳ್ಕೊತಿದ್ದೀವಿ. ಸಹಾಯ ಮಾಡೋಕ್ಕೆ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಇನ್ನು ಪಾಠಕ್ಕೆ ಬರೋಣ. ಇವತ್ತಿನ ಪಾಠ ಭೂಗೋಳಶಾಸ್ತ್ರದ 9ನೇ ತರಗತಿ ಭೂಗೋಳಶಾಸ್ತ್ರದ 2ನೇ ಪಾಠ, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು. ಇದು ಈ ಪುಸ್ತಕದ ಸಮಾಜ ವಿಜ್ಞಾನ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ 11ನೇ ಪಾಠ. ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತೀವಿ ಅಂದರೆ, ಮೊದಲೇ ಹೇಳಿದಂತೆ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು ಕಲಿತೀವಿ. ನಮ್ಮ ರಾಜ್ಯದ ಬೆಟ್ಟಗಳು, ಶಿಖರಗಳು, ಇವೆಲ್ಲವುಗಳನ್ನು ನಾವು ಈ ಪಾಠದಿಂದ ಕಲಿತೀವಿ. ಕರ್ನಾಟಕ ಭಾರತದ ಪರ್ಯಾಯ ದ್ವೀಪದ ಒಂದು ಭಾಗ. ವೈವಿಧ್ಯಮಯ ಪ್ರಾಕೃತಿಕ ಲಕ್ಷಣಗಳನ್ನು ನಮ್ಮ ಕರ್ನಾಟಕ ಹೊಂದಿದೆ. ಇದರ ದಕ್ಷಿಣ ಭಾಗ ಏರು ತಗ್ಗುಗಳನ್ನು ಹೊಂದಿದಂತಹ ಪ್ರದೇಶಗಳನ್ನು ಹೊಂದಿದರೆ, ಉತ್ತರ ಭಾಗ ವಿಶಾಲವಾದ ಬಯಲು ಸೀಮೆ ಪ್ರದೇಶಗಳನ್ನು ಹೊಂದಿದೆ. ಪೂರ್ವದ ಕಡೆಗೆ ಸಾಧಾರಣ ಇಳಿಜಾರಿದ್ದು ಪಶ್ಚಿಮದ ಕಡೆ ಕಡಿದಾದ ಇಳಿಜಾರುಗಳನ್ನು ಕಾಣಬಹುದು. ಅಲ್ಲಲ್ಲಿ ಬೆಟ್ಟದ ಸಾಲುಗಳಿರ್ತವೆ, ನಡುವೆ ಕಣಿವೆ ಕಂದರಗಳು ಸಹ ಕಂಡುಬರ್ತವೆ. ರಾಜ್ಯದ ಬಹಳಷ್ಟು ಭಾಗ ಸಮುದ್ರ ಮಟ್ಟದಿಂದ 450ರಿಂದ 900 ಮೀಟರ್ ಎತ್ತರವನ್ನು ಹೊಂದಿದೆ. ಹಲವಾರು ಭಾಗಗಳಲ್ಲಿ 1800 ಕಿಲೋಮೀಟರ್ಗಿಂತಲೂ ಹೆಚ್ಚು ಎತ್ತರವನ್ನು ಸಹ ಕರ್ನಾಟಕ ಹೊಂದಿದೆ. ಭೂರಚನೆ, ಮೇಲ್ಮೈ ಲಕ್ಷಣಗಳು, ಹೀಗೆ ಕೆಲವೊಂದು ಅಂಶಗಳನ್ನು ಆಧರಿಸಿ ಕರ್ನಾಟಕವನ್ನು 3 ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಯಾವುದ್ಯಾವುದಂದರೆ ಕರಾವಳಿ ಮೈದಾನ, ಮಲೆನಾಡು ಮತ್ತು ಮೈದಾನ ಪ್ರದೇಶ. ಈ ಮೈದಾನ ಪ್ರದೇಶವನ್ನು ಕೂಡ 2 ಭಾಗಗಳನ್ನಾಗಿ ಮಾಡ್ತಾರೆ, ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನ. ಇದನ್ನು ಮ್ಯಾಪ್ನಲ್ಲಿ ನೋಡೋದಾದರೆ
ಇಲ್ಲಿ ನೋಡ್ಬೋದು ಉತ್ತರ ಮೈದಾನ ಇಲ್ಲಿ ಬಂದರೆ ದಕ್ಷಿಣ ಮೈದಾನ ಇಲ್ಲಿ ಬರುತ್ತೆ. ಮಲೆನಾಡು ಪ್ರದೇಶ ಇಲ್ಲಿದೆ. ಹಾಗೆ ಕರಾವಳಿ ಪ್ರದೇಶವನ್ನು ಸಹ ಇಲ್ಲಿ ಕಾಣಬಹುದು. ಕರಾವಳಿ ಪ್ರದೇಶ, ಮಲೆನಾಡು, ಹಾಗೆ ಮೈದಾನದಲ್ಲಿ ಎರಡು ವಿಧ, ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನ. ಇದು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು. ಇವುಗಳನ್ನು ಒಂದೊಂದಾಗಿ ಇಲ್ಲಿ ಕಲಿಯೋಣ. ಮೊದಲೇದು ಕರಾವಳಿ ಮೈದಾನ. ಭಾಷಾವಾರು ಪ್ರಾಂತಗಳ ವಿಂಗಡಣೆ ಫಲ ಏನಾಯಿತು, ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ ಬಂತು ಹಾಗೂ ಕರಾವಳಿ ಮೈದಾನ ಕೂಡ ಲಭ್ಯ ಆಯಿತು. ಈ ಪ್ರಾಕೃತಿಕ ವಿಭಾಗ ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಣೆಯನ್ನು ಹೊಂದುತ್ತೆ. ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ಬರುತ್ತೆ. ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೆ 320 ಕಿಲೋಮೀಟರ್ಗಳಷ್ಟು ಉದ್ದ ಕರಾವಳಿ ಮೈದಾನ ಕಂಡುಬರುತ್ತೆ. ಹಾಗೂ 12ರಿಂದ 64 ಕಿಲೋಮೀಟರ್ನಷ್ಟು ಅಗಲವನ್ನು ಈ ಕರಾವಳಿ ಮೈದಾನ ಹೊಂದುತ್ತೆ. ದಕ್ಷಿಣದಲ್ಲಿ ಅಗಲ ಮತ್ತು ಉತ್ತರದ ಕಡೆಗೆ ಹೋದಂತೆ ಕಿರಿದಾಗ್ತಾ ಬರುತ್ತೆ. ಕಡಿದಾದ ಇಳಿಜಾರಿನಿಂದ ಇದು ಕೂಡಿರುತ್ತೆ. ಇದರ ಉತ್ತರ ಎತ್ತರ ಸಮುದ್ರ ಮಟ್ಟದಿಂದ 200 ಮೀಟರ್ಗಳಷ್ಟಿರುತ್ತೆ. 200 ಮೀಟರ್ಗಳಷ್ಟು ಸಮುದ್ರ ಮಟ್ಟದಿಂದ ಎತ್ತರ ಈ ಕರಾವಳಿ ಮೈದಾನ ಇದೆ. ಹಾಗೆ ಇದನ್ನು ಕೆನರಾ ಅಥವಾ ಕರ್ನಾಟಕ ಕರಾವಳಿ ಅಂತ ಕರೀತಾರೆ. ಕರಾವಳಿ ಮೈದಾನವನ್ನು ಕೆನರಾ ಅಥವಾ ಕರ್ನಾಟಕ ಕರಾವಳಿ ಅಂತ ಕರೀತಾರೆ. ಕೆನರಾ ಅಂತ ಹೆಸರು ಬಂದಿದ್ದು ಬ್ರಿಟಿಷರು ಕೂಡ ಇದನ್ನು ಕೆನರಾ ಅಂತ ಕರೀತಾ ಇದ್ರು. ಕಡಲ ಕೊರೆತದಿಂದ ರಚಿತವಾದಂತಹ ಈ ಕರಾವಳಿಯ ಮೂಲಕ ಹಲವು ನದಿಗಳು ರಭಸದಿಂದ ಹರಿತವೆ. ಅವು ಅಳಿವೆಗಳನ್ನು ನಿರ್ಮಾಣ ಮಾಡ್ತವೆ. ಆದರೆ ವಿಶಾಲ ನದಿಮುಖಜ ಭೂಮಿಯನ್ನು ಇವು ನಿರ್ಮಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಕರಾವಳಿಯ ಉದ್ದಕ್ಕೂ ಹಲವಾರು ಬಂದರುಗಳನ್ನು ನಾವು ಕಾಣಬಹುದು. ಅದರಲ್ಲಿ ನವಮಂಗಳೂರು ಇದು ಕರ್ನಾಟಕದ ಅತಿ ದೊಡ್ಡ ಬಂದರು ಅಂತ ಕರೆಸ್ಕೊಳ್ಳುತ್ತೆ. ಇದಲ್ಲದೆ ಭಟ್ಕಳ, ಮಲ್ಪೆ, ಕಾರವಾರ, ಕುಮಟಾ, ಬೇಲೆಕೇರಿ ಮತ್ತು ಹೊನ್ನಾವರಗಳು ಮೀನುಗಾರಿಕಾ ಬಂದರುಗಳಾಗಿ ನಮಗೆ ಕಂಡುಬರ್ತವೆ. ಇಲ್ಲಿನ ಅನೇಕ ಸುಂದರ ಸಮುದ್ರ ತೀರಗಳು ಪ್ರವಾಸಿಗರನ್ನು ಆಕರ್ಷಿಸ್ತವೆ. ಮಂಗಳೂರು ಸಮೀಪದ ಸೋಮೇಶ್ವರ, ಉಳ್ಳಾಲ, ಪೆನಂಬೂರು, ಉಡುಪಿ ಸಮೀಪದ ಮಲ್ಪೆ, ಕಾರವಾರ, ಹೊನ್ನಾವರದ ಸಮೀಪದ ಮುರುಡೇಶ್ವರ, ಗೋಕರ್ಣದಲ್ಲಿ ಕಂಡುಬರುವಂಥ ಓಂ ಬೀಚ್, ಇವೆಲ್ಲವುಗಳು ಕೂಡ ಸಮುದ್ರ ತೀರದ ಪ್ರವಾಸಿ ತಾಣಗಳು. ಹಾಗೆ ಮಲ್ಪೆಗೆ ಸಮೀಪದಲ್ಲಿರುವಂತಹ ಸೇಂಟ್ ಮೇರಿಸ್ ದ್ವೀಪ, ಕೋಕೋನಟ್ ದ್ವೀಪ ಅಂತ ಇದನ್ನು ಕರೀತಾರೆ. ಕಾರವಾರ ಸಮೀಪದ ಅಂಜದ್ವೀಪ, ದೇವಗಡ, ಗುಡ್ಡ ಇವೆಲ್ಲವುಗಳು ಹಲವಾರು ಪ್ರವಾಸಿ ತಾಣಗಳು. ಕರಾವಳಿಯ ಜನರ ಮುಖ್ಯ ವೃತ್ತಿ ಅಂದರೆ ಅದು ಮೀನುಗಾರಿಕೆ. ಕೃಷಿ ಜೊತೆಗೆ ಅವರು ಮೀನುಗಾರಿಕೆಯನ್ನು ಮಾಡ್ತಾರೆ. ಇಲ್ಲಿ ಗೋಡಂಬಿ, ತೆಂಗು, ಅಡಕೆ, ಏಲಕ್ಕಿ, ಭತ್ತ ಮುಂತಾದ ಬೆಳೆಗಳನ್ನು ಬೆಳೀತಾರೆ. ಇದು ಕರಾವಳಿ ಮೈದಾನ. ಇನ್ನು ಮಲೆನಾಡು, ಈಗಾಗಲೇ ನೋಡಿದ್ವಿ ನಾವು. ಮಂಗಳೂರು ಅನ್ನುವಂಥದ್ದು ಕರ್ನಾಟಕದ ಅತಿ ದೊಡ್ಡ ಬಂದರು. ಈ ನವಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತಲೂ ಕರೀತಾರೆ. ಸೇಂಟ್ ಮೇರಿಸ್ ದ್ವೀಪವನ್ನು ಸ್ಥಳೀಯವಾಗಿ ತೋನ್ಸೆಪಾರ್ ಅಂತ ಕರೀತಾರೆ. ಮುರುಡೇಶ್ವರ ಸಮೀಪದ ನೇತ್ರಾಣಿ ದ್ವೀಪ ಅನ್ನುವಂತಹ ಒಂದು ಸ್ಥಳ ಇದೆ. ಅಲ್ಲಿ ಪಾರಿವಾಳಗಳು ಅಧಿಕ ಆಗಿರೋದ್ರಿಂದ ಅದನ್ನು ಪೀಸನ್ ಐಲ್ಯಾಂಡ್ ಅಂತ ಕರೀತಾರೆ. ಯಾವುದನ್ನು? ನೇತ್ರಾಣಿ ಅನ್ನುವಂತಹ ದ್ವೀಪವನ್ನು. ಅದು ಮುರುಡೇಶ್ವರದ ಸಮೀಪ ಇದೆ. ಇನ್ನು ಮಲೆನಾಡು ಪ್ರದೇಶ, ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳನ್ನು ಮಲೆನಾಡು ಪ್ರದೇಶ ಅಂತ ಕರೀತಾರೆ. ಅವುಗಳನ್ನು ಸಹ್ಯಾದ್ರಿ ಬೆಟ್ಟಗಳು ಅಂತಲೂ ಕರೀತಾರೆ. ಮಲೆನಾಡು ಕರಾವಳಿಗೆ ಸಮಾನಾಂತರವಾಗಿ ಹಬ್ಕೊಂಡಿದೆ. ಪಶ್ಚಿಮ ಭಾಗ ಕಡಿದಾದ ಇಳಿಜಾರನ್ನು ಹೊಂದಿದರೆ ಪೂರ್ವದ ಕಡೆಗೆ ಹೋದಂತೆ ನಿಧಾನವಾಗಿ ಹಂತವಾಗಿ ಇಳಿಜಾರಾಗ್ತಾ ಹೋಗುತ್ತೆ. ಆದ್ದರಿಂದ ಇದನ್ನು ಘಟ್ಟಗಳು ಅಂತ ಕರೀತಾರೆ. ಇದರ ಉದ್ದ 650 ಕಿಲೋಮೀಟರ್ಗಳು ಮತ್ತು ಅಗಲ 50ರಿಂದ 76 ಕಿಲೋಮೀಟರ್ಗಳಷ್ಟು ಇರುತ್ತೆ. ಇನ್ನು ಇದು ಸಮುದ್ರ ಮಟ್ಟದಿಂದ ಸರಾಸರಿ 900ರಿಂದ 1500 ಮೀಟರ್ಗಳಷ್ಟು ಎತ್ತರ ಹೊಂದಿದೆ. ಅರಬ್ಬಿ ಸಮುದ್ರದಿಂದ ಬೀಸುವಂತಹ ಮಾರುತಗಳು ಈ ಬೆಟ್ಟಗಳಿಂದ ತಡೆಯಲ್ಪಡುತ್ತೆ. ಆದ್ದರಿಂದ ಇಲ್ಲಿ 200 ಸೆಂಟಿಮೀಟರ್ಗಿಂತಲೂ ಹೆಚ್ಚು ಮಳೆಯಾಗುತ್ತೆ ಮಲೆನಾಡಿನಲ್ಲಿ.
ಇಲ್ಲಿ ಅತಿ ಎತ್ತರವಾದಂತಹ ಶಿಖರಗಳು ಯಾವ್ಯಾವು ಅಂತಂದರೆ ಮುಳ್ಳಯ್ಯನಗಿರಿ ಶಿಖರ, ಇದು ಅತ್ಯಂತ ಎತ್ತರದ ಶಿಖರ. ಇದು ಹೊಂದಿರುವಂತಹ ಎತ್ತರ ಅಂದರೆ 1913 ಮೀಟರ್ನಷ್ಟು ಎತ್ತರವನ್ನು ಇದು ಹೊಂದಿದೆ. ಇದು ಕರ್ನಾಟಕ ರಾಜ್ಯದಲ್ಲೇ ಅತಿ ಎತ್ತರವಾದಂತಹ ಶಿಖರ. ಇನ್ನು ಕುದುರೆಮುಖ, ಕಲ್ಲತ್ತಗಿರಿ, ರುದ್ರಗಿರಿ, ದೇವಿರಮ್ಮನ ಬೆಟ್ಟ, ಹೀಗೆ ಹಲವಾರು ಬೆಟ್ಟಗಳನ್ನು ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಣಬಹುದು. ಇದಲ್ಲದೆ ಬಲ್ಲಾಳರಾಯನದುರ್ಗ, ಮೆರ್ತಿದುರ್ಗ, ಪುಷ್ಪಗಿರಿ, ಕೊಡಚಾದ್ರಿ ಇವು ಪಶ್ಚಿಮ ಘಟ್ಟದ ಇತರ ಉನ್ನತ ಶಿಖರಗಳು. ಇನ್ನು ಕರ್ನಾಟಕದ ಪೂರ್ವದ ಮೈದಾನದಿಂದ ಪಶ್ಚಿಮ ಘಟ್ಟಗಳ ದಾಟಿ ಕರಾವಳಿ ಮೈದಾನಕ್ಕೆ ಹೋಗುವಂತಹ ಮಾರ್ಗವನ್ನು ಪರ್ವತ ಘಾಟಿ ಅಥವಾ ಘಟ್ಟ ಮಾರ್ಗಗಳು ಅಂತ ಕರೀತಾರೆ. ಕರ್ನಾಟಕದ ಪೂರ್ವ ಮೈದಾನದಿಂದ ಪಶ್ಚಿಮ ಘಟ್ಟಗಳನ್ನು ದಾಟಿ ಕರಾವಳಿ ಮೈದಾನಕ್ಕೆ ಹೋಗುವಂತಹ ಮಾರ್ಗಗಳು ಹಲವಾರನ್ನು ನಾವು ಇಲ್ಲಿ ಕಾಣಬಹುದು. ಅವು ಯಾವ್ಯಾವು ಅಂದರೆ ಚಾರ್ಮುಡಿ ಘಾಟ್, ಇದು ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಹಾಗೆ ಶಿರಾಡಿ ಘಾಟ್ ಬರುತ್ತೆ, ಹಾಸನ, ಸಕಲೇಶಪುರ, ಮಂಗಳೂರುಗಳ ನಡುವೆ ಇದು ಸಂಬಂಧವನ್ನು ಕಲ್ಪಿಸುತ್ತೆ. ಹಾಗೆ ಆಗುಂಬಿ ಘಾಟ್ ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಹಾಗೆ ಹುಲಿಕಟ್ ಘಾಟ್ ಅಂದರೆ ಶಿವಮೊಗ್ಗ, ಕುಂದಾಪುರ ಇವುಗಳನ್ನು ಸೇರಿಸುತ್ತೆ. ಇವೆಲ್ಲವುಗಳು ಕರ್ನಾಟಕದ ಘಟ್ಟ ಮಾರ್ಗಗಳು. ಇನ್ನು ನಂತರ ಬರೋದು ಇಲ್ಲಿ ಮಲೆನಾಡಿನ ಬಗ್ಗೆ ಇನ್ನೊಂದಿಷ್ಟು ಎಕ್ಸ್ಪ್ಲೇನ್ ಮಾಡೋದಾದರೆ, ಮಲೆನಾಡು ನಾವು ಈಗಾಗಲೇ ನೋಡಿದ್ವಿ, ಇದು ಅರಬ್ಬಿ ಸಮುದ್ರದಿಂದ ಬರುವಂತಹ ಮಾರುತಗಳನ್ನು ತಡೆದು 200 ಸೆಂಟಿಮೀಟರ್ಗಿಂತಲೂ ಹೆಚ್ಚಿನ ಮಳೆಯನ್ನು ಇದು ವಾರ್ಷಿಕವಾಗಿ ಪಡೆಯುತ್ತೆ. ಮಲೆನಾಡು ಅಧಿಕ ಮಳೆಯನ್ನು ಪಡೆಯೋದ್ರಿಂದ ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಹೆಚ್ಚಾಗಿ ಕಂಡುಬರ್ತವೆ. ಮನಮೋಹಕ ತಾಣಗಳನ್ನು ಸಹ ಇಲ್ಲಿ ನಾವು ಕಾಣಬಹುದು. ಕರ್ನಾಟಕದ ಹಲವು ನದಿಗಳು ಸಹ ಇಲ್ಲಿ ಉಗಮವನ್ನು ಹೊಂದವೆ. ಇಲ್ಲಿಂದ ಕಡಿದಾದ ಇಳಿಜಾರಿನಲ್ಲಿ ರಭಸದಿಂದ ಹರಿತ ಅನೇಕ ಜಲಪಾತಗಳು ಸಹ ನಾವಿಲ್ಲಿ ನೋಡಬಹುದು. ಅವುಗಳಲ್ಲಿ ಭಾರತದಲ್ಲೇ ಅತಿ ಎತ್ತರವಾದಂತಹ ಜಲಪಾತ ಜೋಗ್ ಜಲಪಾತ, ಇದು ಶರಾವತಿ ನದಿಯಿಂದ ಉಗಮ ಆಗುತ್ತೆ. ಹಾಗೆ ಉಂಚಳ್ಳಿ, ಮಾಗೋಡು, ಗೋಕಾಕ್, ಶಿವನ ಸಮುದ್ರ, ಅಬ್ಬಿ ಜಲಪಾತ ಇವೆಲ್ಲ ಜಲಪಾತಗಳು ಇಲ್ಲಿ ಕಂಡುಬರುವಂತಹ ಪ್ರಮುಖ ಜಲಪಾತಗಳು. ಜೊತೆಗೆ ಕಣಿವೆ ಮತ್ತು ಕಂದರಗಳನ್ನು ಸಹ ಈ ಜಲಪಾತಗಳು ನಿರ್ಮಿಸ್ತವೆ. ಕಾಫಿ, ಚಹಾ, ರಬ್ಬರ್, ಸಾಂಬಾರ್ ಪದಾರ್ಥ ಹೇರಳವಾಗಿ ಮಲೆನಾಡಿನಲ್ಲಿ ದೊರೆಯುತ್ತೆ. ಅಧಿಕ ಕಾಫಿಯನ್ನು ಚಿಕ್ಕಮಗಳೂರು ಬೆಳೆಯೋದ್ರಿಂದ ಚಿಕ್ಕಮಗಳೂರನ್ನು ಕಾಫಿ ನಾಡು ಅಂತ ಕರೀತಾರೆ. ಕೊಡಗಿನಲ್ಲಿ ತಂಪಾದ ವಾತಾವರಣ ಇರೋದ್ರಿಂದ ಕರ್ನಾಟಕದ ಕಾಶ್ಮೀರ ಅಂತ ಕೊಡಗನ್ನು ಕರೀತಾರೆ. ಹಾಗೆ ಇಲ್ಲಿ ಕಿತ್ತಳೆಯನ್ನು ಜಾಸ್ತಿ ಬೆಳೆಯೋದ್ರಿಂದ ಕಿತ್ತಳೆ ನಾಡು ಅಂತ ಕೊಡಗನ್ನು ಕರೀತಾರೆ. ಇಂದು ಮಲೆನಾಡು ಪ್ರದೇಶವನ್ನು ಜೀವ ವೈವಿಧ್ಯತಾ ವಲಯ ಅಂತ ಗುರುತಿಸಿ ರಕ್ಷಣೆ ಮಾಡಲಾಗ್ತಾ ಇದೆ. ಹಾಸನ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು ಮಲೆನಾಡು ಜಿಲ್ಲೆಗಳು ಆಗಿವೆ. ಮಲೆನಾಡು ಪ್ರದೇಶವನ್ನು ಜೀವ ವೈವಿಧ್ಯತಾ ವಲಯ ಅಂತ ಗುರುತಿಸಲಾಗಿದೆ. ಇದು ಮಲೆನಾಡು. ಇನ್ನು ಮೈದಾನ ಪ್ರದೇಶ ಬರುತ್ತೆ. ನಾವು ಈಗಾಗಲೇ ನೋಡಿದ್ವಿ, ಮೈದಾನ ಪ್ರದೇಶವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ, ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನ. ಇನ್ನು ಮಲೆನಾಡಿನ ಪೂರ್ವ ದಿಕ್ಕಿನಲ್ಲಿ ವಿಶಾಲವಾದಂತಹ ಮೈದಾನ ಇದೆ. ಸರಾಸರಿ 450ರಿಂದ 760 ಮೀಟರ್ ಎತ್ತರದಲ್ಲಿ ಇದು ಕಂಡುಬರುತ್ತೆ. ಕೃಷ್ಣ, ತುಂಗಭದ್ರಾ, ಕಾವೇರಿ ಜಲಾನಯನ ಪ್ರದೇಶಗಳನ್ನು ಇದು ಹೊಂದಿದೆ. ಪೂರ್ವದ ಕಡೆ ಇಳಿಜಾರನ್ನು ಹೊಂದಿದೆ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಎತ್ತರ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು 2 ಭಾಗಗಳಾಗಿ ವಿಂಗಡಿಸಬಹುದು, ಉತ್ತರದ ಮೈದಾನ ಮತ್ತು ದಕ್ಷಿಣದ ಮೈದಾನ. ಉತ್ತರದ ಮೈದಾನಕ್ಕೆ ಬಂದರೆ, ಇದು ಉತ್ತರ ಮೈದಾನ ಕಪ್ಪು ಮಣ್ಣಿನಿಂದ ಕೂಡಿದೆ. ಕಪ್ಪು ಮಣ್ಣಿದೆ, ಬಯಲು ಪ್ರದೇಶ ಇದೆ, ವಿಸ್ತಾರವಾದಂತಹ ಪ್ರಸ್ಥಭೂಮಿ ಅಂತ ಇದನ್ನು ಕರೀಬಹುದು. ಸಮುದ್ರ ಮಟ್ಟದಿಂದ ಇದರ ಎತ್ತರ 365ರಿಂದ 610 ಮೀಟರ್ಗಳಷ್ಟು. ಅಲ್ಲಲ್ಲಿ ಬೆಟ್ಟ ಗುಡ್ಡಗಳು ಕಂಡುಬರ್ತವೆ. ಅವುಗಳಲ್ಲಿ ಇಂಪಾರ್ಟೆಂಟ್ ಅಂದರೆ ನರಗುಂದ ಬೆಟ್ಟ, ಪರಸಗಡ ಗುಡ್ಡ, ಇಳಕಲ್ ಗುಡ್ಡ ಇವು ಇಂಪಾರ್ಟೆಂಟ್. ಸವದತ್ತಿ ಮತ್ತು ಬಾದಾಮಿಯ ಪೂರ್ವದಲ್ಲಿ ಸುಣ್ಣಕಲ್ಲಿನ ಕೆಲವು ಭಾಗಗಳು ಸ್ತರಭಂಗದಿಂದ ಕೂಡಿದ್ದು ಹೆಚ್ಚು ಏರಿಳಿತದ ಭೂಸ್ವರೂಪಕ್ಕೆ ಕಾರಣ ಆಗ್ತವೆ. ಸುಮಾರು 62 ಮೀಟರ್ ಎತ್ತರದಿಂದ ಧುಮುಕುವಂತಹ ಘಟಪ್ರಭಾ ನದಿಯ
ಗೋಕಾಕ್ ಜಲಪಾತ 62 ಮೀಟರ್ ಎತ್ತರದಿಂದ ಇದು ಧುಮುಕುತ್ತೆ. ಬೀದರ್, ವಿಜಯಪುರ, ಕಲಬುರಗಿ, ಯಾದಗಿರಿ, ಗದಗ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಹಾವೇರಿ, ಬಾಗಲಕೋಟೆ ಜಿಲ್ಲೆಗಳು, ಧಾರವಾಡ, ಬೆಳಗಾವಿಯ ಕೆಲವು ಭಾಗಗಳು ಈ ಉತ್ತರ ಮೈದಾನದಲ್ಲಿ ಕಂಡುಬರ್ತವೆ. ಬೇಸಿಗೆಯಲ್ಲಿ ಇಲ್ಲಿ ಅತ್ಯಂತ ಹೆಚ್ಚಿನ ಉಷ್ಣಾಂಶ ಇರುತ್ತೆ. ಆದ್ದರಿಂದ ಇದನ್ನು ಬಿಸಿಲ ನಾಡು ಅಂತ ಕರೀತಾರೆ. ಉತ್ತರ ಮೈದಾನವನ್ನು ಬಿಸಿಲ ನಾಡು ಅಂತ ಕರೀತಾರೆ. ಇಲ್ಲಿ ವನ ಬೇಸಾಯದ ಬೆಳೆಗಳಾದಂತಹ ಜೋಳ, ಶೇಂಗಾ, ಸಜ್ಜೆ, ಹತ್ತಿ ಮತ್ತು ಬೇಳೆಕಾಳುಗಳನ್ನು ಬೆಳೆಯಲಾಗುತ್ತೆ. ಇನ್ನು ದಕ್ಷಿಣದ ಮೈದಾನ, ಇದು ಉತ್ತರದಲ್ಲಿ ತುಂಗಭದ್ರಾ ನದಿ ಪಾತ್ರದಿಂದ ದಕ್ಷಿಣದ ಚಾಮರಾಜನಗರದ ಜಿಲ್ಲೆಯವರೆಗೂ ಇದು ಹಬ್ಕೊಂಡಿದೆ. ಬಹಳಷ್ಟು ಕೆಂಪು ಮಣ್ಣಿನಿಂದ ಇದು ಕೂಡಿರುತ್ತೆ. ಈ ಪ್ರದೇಶ ಏರು ತಗ್ಗಿನಿಂದ ಕೂಡಿರುತ್ತೆ. 900ರಿಂದ 975 ಮೀಟರ್ಗಳಷ್ಟು ಎತ್ತರವನ್ನು ಇದು ಹೊಂದಿದೆ. ಉತ್ತರ ಮೈದಾನಕ್ಕಿಂತ ಎತ್ತರ ಪೂರ್ವದ ಕಡೆಗೆ ಇಳಿಜಾರನ್ನು ಇದು ಹೊಂದಿದೆ. ಅನೇಕ ಬೆಟ್ಟ ಗುಡ್ಡಗಳನ್ನು ಸಹ ನಾವು ದಕ್ಷಿಣ ಮೈದಾನದಲ್ಲಿ ಕಾಣಬಹುದು. ಯಾವ್ಯಾವು ಅನ್ನೋದನ್ನು ನೋಡೋಣ. ದಕ್ಷಿಣ ಮೈದಾನ ಕೆಂಪು ಮಣ್ಣಿನಿಂದ ಕೂಡಿರುತ್ತೆ. 900ರಿಂದ 975 ಮೀಟರ್ನಷ್ಟು ಸಮುದ್ರ ಮಟ್ಟದಿಂದ ಎತ್ತರ ಇರುತ್ತೆ. ಹಲವಾರು ಬೆಟ್ಟಗಳನ್ನು ನೋಡೋದಾದರೆ ಚಿತ್ರದುರ್ಗದ ಬೆಟ್ಟಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣದುರ್ಗ, ಸಾವಣದುರ್ಗ, ಶಿವಗಂಗೆ, ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ. ಈ ಮಧುಗಿರಿ ಬೆಟ್ಟ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂತ ಪ್ರಸಿದ್ಧಿಯನ್ನು ಹೊಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ, ಚನ್ನಕೇಶವ ಬೆಟ್ಟ, ಕವಲೇದುರ್ಗ ಹಾಗೂ ಸ್ಕಂದಗಿರಿ, ಹರಿಹರೇಶ್ವರ ಬೆಟ್ಟ ಅಂತ ಇದನ್ನು ಕರಿಬಹುದು. ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಬೆಟ್ಟ, ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟ, ಎಲ್ಲ ಬೆಟ್ಟಗಳನ್ನು ನಾವು ದಕ್ಷಿಣ ಮೈದಾನದಲ್ಲಿ ಕಾಣಬಹುದು. ಈ ಪ್ರದೇಶವನ್ನು ಮಳೆ ನೆರಳಿನ ಪ್ರದೇಶ ಅಂತ ಕರೀತಾರೆ. ಮಲೆನಾಡು ಹೆಚ್ಚಿನ ಮಳೆಯನ್ನು ಪಡೆದ್ರೆ ಹೆಚ್ಚಿನ ಮಳೆ ಅಲ್ಲೇ ಆಗುತ್ತೆ, ಮಲೆನಾಡಿನಲ್ಲಾಗುತ್ತೆ. ಈ ಪ್ರದೇಶ ದಕ್ಷಿಣ ಮೈದಾನ ಬೆಟ್ಟಗಳ ಇಳಿಜಾರಿನಲ್ಲಿ ಬೆಟ್ಟಗಳ ಈಚೆಗೆ ಕಂಡು ಬರೋದ್ರಿಂದ ಬೆಟ್ಟದ ಆ ಕಡೆ ಪೂರ್ವ ಭಾಗದಲ್ಲಿ, ಪಶ್ಚಿಮ ಭಾಗದಲ್ಲಿ ಹೆಚ್ಚಿನ ಮಳೆಯಾಗುತ್ತೆ, ಪೂರ್ವ ಭಾಗದಲ್ಲಿ ಮಳೆ ಕಡಿಮೆ ಆಗ್ತಾ ಬರುತ್ತೆ. ಆದ್ದರಿಂದ ಇದನ್ನು ಮಳೆ ನೆರಳಿನ ಪ್ರದೇಶ ಅಂತ ಕರಿಬಹುದು. ಇನ್ನು ಇಲ್ಲಿ ಹರಿಯುವಂತಹ ನದಿಗಳು ಯಾವ್ಯಾವು ಅಂದರೆ ಕಾವೇರಿ, ಪಾಲಾರ್, ಪೆಣ್ಣಾರ್ ಅನ್ನುವಂತಹ ನದಿಗಳು ಇಲ್ಲಿ ಹರಿತವೆ. ಇಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವ್ಯಾವು ಅಂದರೆ ರಾಗಿ, ಭತ್ತ, ಕಬ್ಬು, ಶೇಂಗಾ, ಹಿಪ್ಪುನೇರಳೆ, ತರಕಾರಿಗಳು, ಹಣ್ಣು, ಹೂವುಗಳು ಈ ಭಾಗದ ಪ್ರಮುಖ ಬೆಳೆಗಳು. ಇಲ್ಲಿ ಕಂಡುಬರುವಂತಹ ಜಿಲ್ಲೆಗಳು ಯಾವ್ಯಾವು ಅಂದರೆ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳು ಈ ದಕ್ಷಿಣ ಮೈದಾನದಲ್ಲಿ ಕಂಡುಬರ್ತವೆ. ಈ ಪಾಠದಿಂದ ನಾವು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳಾದಂತಹ ಕರಾವಳಿ ಮೈದಾನ, ಮಲೆನಾಡು ಮತ್ತು ಮೈದಾನ ಪ್ರದೇಶವನ್ನು ಕಲಿತ್ವಿ. ಮೈದಾನ ಪ್ರದೇಶದಲ್ಲಿ ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನವನ್ನು ಕಲಿತ್ವಿ. ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಮೊದಲನೇ ಪ್ರಶ್ನೆ, ಕರ್ನಾಟಕದ ಕಾಶ್ಮೀರ ಯಾವುದು? ಈ 2 ಪ್ರಶ್ನೆಗಳಿಗೂ ಆಪ್ಷನ್ ಇಲ್ಲ, ಡೈರೆಕ್ಟಾಗಿ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಉತ್ತರನ ನೀಡಬಹುದು. ಎರಡನೇ ಪ್ರಶ್ನೆ, ಏಷ್ಯಾದಲ್ಲಿಯೇ ದೊಡ್ಡ ಏಕಶಿಲಾ ಬೆಟ್ಟ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಈ 2 ಪ್ರಶ್ನೆಗಳಿಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ. ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ನೀಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಆಪ್ಷನ್ ಕೊಟ್ಟಿದ್ದೀವಿ, ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡಬಹುದು. ಸಹಾಯ ಮಾಡೋಕ್ಕೆ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಈ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಈ ವಿಡಿಯೋಗಳ ಉಪಯೋಗಗಳನ್ನು ಪಡ್ಕೊಳ್ಳಿ. ನಮ್ಮ ಐಡಿಯಾಸ್ ಫೋರಮ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಕ್ವಿಜ್ಗಳನ್ನು ಅಟೆಂಡ್ ಮಾಡಿ, ಪ್ರಶ್ನೆಗಳನ್ನು ಕೇಳಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಕಂಡುಕೊಳ್ಳಿ. ಚೆನ್ನಾಗಿ ಅಭ್ಯಾಸ ಮಾಡಿ ಯಶಸ್ವಿಯಾಗಿ. ಮುಂದೆ ಮತ್ತೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.